ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಷ್ಟೋ ಸತಿ ನಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ತಡೆ ಆಗ್ತಿರುತ್ತೆ. ಯಾವುದೋ ಶುಭ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ, ಅಂತಹ ಸಂದರ್ಭದಲ್ಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸಮೇತ ಈ ಪರಿಹಾರವನ್ನು ಇವತ್ತಿನ ಹೇಳುವಂಥ ಪರಿಹಾರವನ್ನು ಮಾಡ್ಕೋಬೋದು. ಹೇಗೇನು ಬಂದ್ಬಿಟ್ಟು ನಮಗೆ ಸುಮ್ಮನೆ ಯಾರೋ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಾವು ಮಾಡುವಂತಹ ಕೆಲಸಕ್ಕೆ ಮಧ್ಯೆ ಮಧ್ಯೆ ಏನು ಬಾಯಿ ಹಾಕಿ ಅದನ್ನು ತಡೆ ಮಾಡ್ತಾ ಇದ್ದಾರೆ, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಮಿನಿಮಮ್ 25 ಗ್ರಾಮು ತಪ್ಪಿದರೆ ಒಂದು ಹಿಡಿಯಷ್ಟು ಸಾಸಿವೆಯನ್ನು ನೀವು ತಗೋಬೇಕಾಗುತ್ತೆ. ನೀವು ಯಾವ ಕಾರ್ಯಕ್ಕಾಗಿ ಮಾಡ್ತಾ ಇದ್ದೀನಿ ಅದನ್ನು ಹೇಳಬೇಕು. ಅದರ ಜೊತೆಗೆ ಇದನ್ನು ಮಾಡುವಂಥದ್ದು ನೀವು ಪ್ರತಿ ಅಮಾವಾಸ್ಯೆ ದಿನ ಮಾತ್ರ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಮಂಗಳವಾರ ಮತ್ತು ಶನಿವಾರ ಮಾಡಿ. ಏನು ಅಂದರೆ ಶತ್ರುಗಳು ಬಾಯಿ ಮುಚ್ಚಬೇಕು ಅಂತಂದರೆ, ಅಥವಾ ನಮಗೆ ಸುಮ್ಮನೆ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಸಾಸಿವೆಯನ್ನು ನೀವು ಇಟ್ಕೊಂಡು ನೀವು ಏನು ಮಾಡಬೇಕು, ಒಂದು ಶುದ್ಧವಾಗಿರುವಂಥ ಬಿಳಿ ಪೇಪರ್ ತೊಗೋಬೇಕು. ಅದರಲ್ಲಿ ಚೆನ್ನಾಗಿ ಹಾಕಿಬಿಟ್ಟು ಆನಂತರದಲ್ಲಿ ಅದಕ್ಕೆ ಹೇಳಿಬಿಟ್ಟು ಅದನ್ನು ಮುದ್ದೆ ಮಾಡಿ, ಆ ನಂತರದಲ್ಲಿ ನೀವೇನು ಮಾಡಬೇಕು, ತಗೊಂಡು ಹೋಗಿ ನಿಮ್ಮ ಏನು ಮನೆಯಿಂದ ಹೊರಗಡೆ ಯಾವುದಾದರೂ ಒಂದು ಕಡೆಗೆ ಮಣ್ಣಿನಲ್ಲಿ ನೀವು ಅದನ್ನು ಊತ ಹಾಕಬೇಕು. ಅದು ಎಷ್ಟು ಬಾರಿ ಮಾಡಬೇಕು, ಇದನ್ನು ಪ್ರತಿ ಅಮಾವಾಸ್ಯೆಯ ದಿನ ನೀವು ಎಷ್ಟು ಸಾಧ್ಯವೋ ಅಷ್ಟು ಸತಿ ಮಾಡ್ಕೊಂಡು ಬನ್ನಿ. ಯಾಕಂದರೆ ಎಲ್ಲಿ ತನಕ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಅಡೆತಡೆ ಆಗ್ತಾ ಇದೆ, ಎಲ್ಲಿ ತನಕ ನಿಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ, ಅಲ್ಲಿ ತನಕನೂ ಅದು ನಿವಾರಣೆ ಆಗುತ್ತೆ. ಹಾಗೆಯೇ ಯಾರು ನಿಮ್ಮನ್ನು ಅನ್ನೆಸೆಸರಿಯಾಗಿ ನಿಮ್ಮಿಂದ ಮಾತು ಬಿಟ್ಟು ಹೋಗಿದ್ದಾರೆ ಅವರು ಸಮೇತ ನಿಮ್ಮನ್ನು ಅವರಾಗಿ ಬಂದು ಮಾತಾಡಿಸ್ತಾರೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ, ಮದ್ದಿಡು ಕ್ರಿಯೆ, ಈ ಥರ ಹಲವಾರು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬೇಕಿದ್ದಲ್ಲಿ ನೇರವಾಗಿ ಭೇಟಿಯಾಗ್ಬೋದು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.